ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಕೇಳುವಂಥ ಲಾಂಗ್ ಪ್ರಶ್ನೆಯಲ್ಲಿ ಬರುವಂಥ ಅವಶ್ಯಕತೆಗಳು, ಮಹತ್ವ, ಇಂಪಾರ್ಟೆನ್ಸ್ ಮೇಲೆ ಪ್ರಶ್ನೆ ಬಂದರೆ ಯಾವ ಕೀ ಉತ್ತರಗಳನ್ನು ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನೋಡೋಣ. ಈ ವಿಡಿಯೋದಲ್ಲಿ ಅವಶ್ಯಕತೆ, ಮಹತ್ವ, ಇಂಪಾರ್ಟೆನ್ಸ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ ಅದಕ್ಕೆ ಬರೀಬೇಕಾಗಿರುವಂಥ ಕಾಮನ್ ಕೀ ಆನ್ಸರ್ಸ್ ಅಂದರೆ ನಿಮಗೆ ಪೂರ್ತಿ ಅಂಕಗಳು ಸಿಗುವಂಥ ಕೀ ಆನ್ಸರ್ಸ್ನ ನಾವು ಇಲ್ಲಿ ನೋಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಕೊಟ್ಟಿರ್ತೇವೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ, ಆಡಿಟ್ ಸಬ್ಜೆಕ್ಟ್ನ ಜಾಯ್ನ್ ಆದರೆ GST, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಬಿಸ್ನೆಸ್ ಲಾ, ಇನ್ಶೂರೆನ್ಸ್ ಲಾ ಹಾಗೂ ಎಂಪ್ಲಾಯಬಿಲಿಟಿ ಸ್ಕಿಲ್ ಮೇಲೆ ಬೀಳುವಂಥ ಪ್ರಮುಖ ಪ್ರಶ್ನೆಗಳು ಹಾಗೂ ಓದುವಂಥ ಶಾರ್ಟ್ಕಟ್ ವಿಧಾನವನ್ನು ನಾವು ಸಪ್ಲೈ ಮಾಡ್ತೀವಿ. ಹಾಗೆಯೇ ಆಡಿಟ್ ಸಬ್ಜೆಕ್ಟ್ ಜಾಯ್ನ್ ಆಗೋರಿಗೆ 6 ಸೆಮಿಸ್ಟರ್ ಕ್ಲಾಸಸ್ಸು ಪೂರ್ತಿಯಾಗಿ ಎಕ್ಸಾಮ್ ಎಂಡ್ವರೆಗೂ ಉಚಿತವಾಗಿರುತ್ತೆ. ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಮೊದಲನೇ ಪಾಯಿಂಟು, ಷೇರುದಾರರಿಗೆ ಹಿತರಕ್ಷಣೆ, ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದಿ ಶೇರ್ ಹೋಲ್ಡರ್ಸ್. ಸೌಲಭ್ಯ ನೀಡುವುದು, ಪ್ರೊವೈಡಿಂಗ್ ಕನ್ವೀನ್ಸ್. ಹಣಕಾಸಿನ ಸ್ಥಿತಿ ತಿಳಿಯುವುದು, ನವಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್. ತೆರಿಗೆಗಳ ನಿರ್ಧಾರ, ಡಿಟರ್ಮೈನಿಂಗ್ ಟ್ಯಾಕ್ಸಸ್. ವ್ಯವಹಾರ ಸತ್ಯಾಸತ್ಯತೆ ತಿಳಿಯುವುದು, ನವಿಂಗ್ ದ ಅಥೆಂಟಿಸಿಟಿ ಆಫ್ ಅ ಬಿಸ್ನೆಸ್. ಕಂಪನಿ ನಿಯಮಗಳನ್ನು ಅನ್ವಯಿಸುವುದು, ಅಪ್ಲೈಯಿಂಗ್ ಕಂಪನಿ ರೂಲ್ಸ್. ತಪ್ಪುಗಳನ್ನು ಕಂಡುಹಿಡಿಯುವುದು, ಡಿಟೆಕ್ಟಿಂಗ್ ಎರರ್ಸ್. ವಂಚನೆಗಳನ್ನು ತಡೆಗಟ್ಟುವುದು, ಪ್ರಿವೆಂಟಿಂಗ್ ಫ್ರಾಡ್ಸ್. ಸಲಹೆ ಸೂಚನೆ ಪಡೆಯುವುದು, ಗೆಟಿಂಗ್ ಅಡ್ವೈಸ್. ಲೋಪದೋಷ ಸರಿಪಡಿಸುವುದು, ಕರೆಕ್ಟಿಂಗ್ ಎರರ್ಸ್. ಈ ಪಾಯಿಂಟ್ಗಳನ್ನ ಬರೆದ್ರೆ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ ಒಂದಿಗೆ ಸಿಗೋಣ. ಧನ್ಯವಾದಗಳು.